ಸೀದಾ ಶಾಲೆಗೆ ಹೋಗು. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ಬೇಡ, ಅಲ್ಲೇ ಬುತ್ತಿ ಕಟ್ಟಿ ನೋಡು, ಅಲ್ಲೇ ಊಟ ಮಾಡ. ಮಪ್ಪಾದ್ಮೇಲೆ ಮಂದಿನ ಮುಂದೆ ಹಾಕೊಂಡ ಬರ್ತೀನಿ. ಯಾಕೆಂದ್ರ ಮಂದಿ ಹೆಂಗಿದಾರ ನೋಡಿ, ಇಲ್ಲ ಹೊಲ್ದಾಗ ಹೋಗಿ ಎಲ್ಲ ಹಾಳು ಮಾಡ್ಬಿಡ್ತಾರ. ಸುನಂದ, ಏನಂತೈತಿ ನಿನ್ನ ಮಗಳು? ಶಾಲಿಗೆ ಹೋಗಕ್ ಒಳ್ಳೆನಾಗತ್ತದ. ಹಾಕಿನ ನೀನು ಹಳದಿದ್ದ ಬಂದಾಗ ಅದಕ್ಕ ಶಾಲಿಗೆ ಹೋಗಾಕ ಒಳ್ಳೆ ಅಂತಿರ್ಬೋದು. ಏನ ಅಂದ್ರು ಕೂಡ ಆ ಹಡದ ಆಶಾಗ ನೀವೇನೋ ಅನ್ನಕ್ ಹೋಗ್ಬೇಡ್ರಿ. ಯಾಕೆಂದ್ರ ನೀವು ಸಾಹಿತ್ಯ ಆದ್ರ ಆಕಿ ನಿಮಗಿಂತ ಒಂದು ಹೆಜ್ಜೆ ಮುಂದಾಗಾಳ. ಆಕಿ ನಮ್ಮ ಜೀವನದ ಸಾಹಿತ್ಯನು ರಸವತ್ತಾಗಿ ಬರೆದು ಬಿಡ್ತಾಳ. ಹೋಗಲಿ ಆಚಾ ಬರೀ ನಮ್ಮ ರೈತ ಜೀವನ ಮಳೆಯೊಂದಿಗೆ ಬೀಜ, ಆಸ್ತಿಯೊಂದಿಗೆ ಕಚ್ಚಾಟ, ಬ್ಯಾಂಕ್ ಸಾಲಗಳ ಕಡಿದಾಟ. ನಮ್ಮಷ್ಟಕ್ಕೆ ಮುಗಿಯಲಿ ಆಶಾ ಒಂದು ನೌಕರಿ ಸೇರಿ. ಹುಡುಗ ಹೆಣ್ಣಾಗಿ ನಮಗೀಗಲೇ ವರದಕ್ಷಿಣೆಗೆ 25,000 ಸಂತೋಷ ಕೊಟ್ಟು ಬಿಟ್ಟಿಯಲ್ಲಮ್ಮ. ಯಾರು ಕೂಡ ಜಗಳ ಮಾಡಬೇಡ. ಟಾಟಾ. ವಿಜಯಣ್ಣ, ಹೊಲ ಮನೆ ಬಿಟ್ಟು ಹೊರಗೆ ಬರಬಲ್ಲ. ಮದುವೆ ಮಾಡಿಕೋ, ಬಾಳೆ ಬಿಸಿ ತಾನ ತರ್ತೈತಿ. ನಮ್ಮ ತಂಗಿ ಮಾಡಿದಲ್ಲಿ ಬಾಳೆ ಆಗೈತಿ. ನೀನ್ ಮಾಡವ ಗಿಡ ನೋಡಿ ಮಲ್ಕೊಳವ. ಹೆಗಲಿಗೆ ಹೆಗಲು ಕೊಟ್ರೆ ದುಡಿದ್ರನ ಅಲ್ಲೇನ ಎಣ್ಣ ಹೊಲದಾಗಿಂದ ಬಂದು ಮನ್ಯಾಗ ಬೀಳೋದು. ಇಲ್ಲಾಂದ್ರ ಇವ್ರ ಅಣ್ತಂಬ್ರ ನೋಡಿ ಇಲ್ಲ ಹೆಂಗದಾರಂತ ಮನ್ಯಾಗ. ತಂಗಿ, ತೇರು ಎಳೆಯುವಾಗ ಹಣ್ಣು ಒಗದವರಿಗೆ ಹಣ್ಣು ಸಿಗ್ತಾವ, ಕಲ್ಲು ಒಗದವರಿಗೆ ಕಲ್ಲು ಸಿಗ್ತಾವ. ಯಾಕೆ ಬರುತ್ತೀರಿ? ನೀನು ಹೊಲಕ್ಕೆ ನಡಿ, ನಾನು ಎತ್ತು ಬಿಟ್ಟು ಎಲೆಡ್ಕಿ ತಗೊಂಡು ಬರ್ತೀನಿ. ಪಿಚಿಕ್ ಪಿಚಿಕ ಹಲ್ಲು ನೋಡ್ಕೊಂಡ್ರೆ ನೀವು ಈದರ್ ಮಾಡ್ರಿ ನೋಡಲಿ. ಸಗಡ್ಯಾಗ ಬಿದ್ದು ಹುಂಚು ಕಪ್ಪಾಗ್ಯಾವ. ಸಿಗರೇಟ್ ಸೇದಬಾರ್ದು, ಸರಾಯಿ ಎಲಾಡಿಕೆ ಹಾಕಬಾರ್ದು. ನಿನ್ನ ನಾ ಯಾಕೆ ಬಿಟ್ಟು ಬಿಡಬಾರ್ದು? ಶಾಲ್ಯಾಕಿದೆಯೇ ಹೊಲಕ್ಕೆ ನಡಿ. ಅಂತೂ ಆಡೋ ಮಾಡಕ್ಕಂತಲ್ಪ. ಒಂದು ದಿವಸ ಅಡಿಗೆ ಮಾಡೋದು ಬಿಟ್ರಿ ಅಂದ್ರ ಶಾನೆ ಅದೀಪ. ಬಿತ್ತಿದ ಜೋಳ ತೆಳೆ ಎತ್ತರ ಬೆಳೆದು ನಿಂತಿದೆ. ಮೈ ತುಂಬಿನ ತೆಳೆಯನ್ನು ಕಂಡು ಹಕ್ಕಿ ಕದ್ದು ತಿನ್ನಲು ಅನಿಸುತ್ತಿದೆ. ಕಂಡಿದ್ದಕ್ಕೆ ಆಸೆ ಪಟ್ಟು ಕೊಕ್ಕಿ ತಿನ್ನಕ್ ಹೋದ್ರ ಕಂಗಾಲಾದವರು ಸುಮ್ಮನೆ ಬಿಡ್ತಾರೇನ್ರಿ ಆ ಹಕ್ಕಿನ? ಹಕ್ಕಿಗೆ ಗೊತ್ತು ಶ್ರೀದೇವಿ, ಯಾವ ಕಾಲನ್ನು ಯಾವಾಗ ಕುಕ್ಕಬೇಕೆನ್ನುವುದು. ಹಿಂಗಾಗಬಾರ್ದಂತಂದ ಕಾಳಿಗೆ ವಿಷದ ಎಣ್ಣೆ ಹೊಡೆದಾರ. ಸಾವು ತುಂಬೆ ಮನೆಗಕ್ಕೆ ಒಂದು ಸಾಯ್ತೈತಿ. ಶಾಟ ಗೊತ್ತೈತಿ. ನಿನ್ನ ಮಾತು ಕೇಳಿದರೆ ಅಡಿಯಿಂದ ಮುಡಿವರೆಗೂ ಪ್ರೀತಿ ಉಕ್ಕುತ್ತದೆ. ಪಾಪ ತಾಯಿ ಸತ್ತ ಮಗ ನೋಡ್ರಿ. ನಾನು ನೋಡೋಣ ನಿಮ್ಮ ನೆನಪಾತನಲ್ಲ. ತಾಯಿ ಎಂಬ ಶಬ್ದದ ಅರ್ಥ ಹೇಳ್ತೇನೆ ಕೇಳು. ಹೆಣ್ಣು ಹಾಲಿದ್ದಂಗ, ಗಂಡು ಹುಳಿ ಇದ್ದಂಗ. ಹೆಣ್ಣೆಂಬ ಕಾದ ಹಾಲಿಗೆ ಗಂಡೆಂಬ ಹುಳಿದಿದ್ದ. ಹೆಣ್ಣಿನ ಹೃದಯದಲ್ಲಿ ಗಟ್ಟಿಯಾದ ಮೊಸರಾಗುತ್ತದೆ. ರಸಯೋಧನೆ ಎಂಬ ಕಡಗೋಲಿನಿಂದ ಕಡದಾಗ ಎಣ್ಣೆ ಎಂಬ ಮಗು ಹೊರಗೆ ಬರುತ್ತದೆ. ಮಜ್ಜಿಗೆ ಅಲ್ಲೇ ಗಡಿಗೆಯಲ್ಲೇ ಇರುತ್ತದೆ. ಅಂತ ಮಜ್ಜಿಗೆ ನೀನಾಗಿದ್ದರೆ ತಾಯಿಯನ್ನು ನಿನ್ನ ಪಾದಕ್ಕೆ ಆದರೆ ನೀನು ತಾಯಿಯಲ್ಲ, ಯಪ್ಪ ಕಾಣದ ಹಾಲು. ಎಲೆ ಹೆಣ್ಣೆ, ತುಡಿಯಲು ಬಂದಿರುವ ನಾಯಿ ನನಗೆ ತಾಯಿ ಆಗಬಹುದೇ? ಹೌದ್ರಿ, ನಮ್ಮಂಥವ್ರು ನಾಯಿಯಾಗಿ ಆಳಾಗಿ ದುಡಿದಾಗ ನಿಮ್ಮಂಥವ್ರ ಕೈಯಾಗ ಅನ್ನ ಸಿಗ್ತೈತಿ ಅಲ್ಲ. ನಿಮಗೆ ಅನ್ನ ಹಾಕೋ ಕೂಲಿ ಆಳುಗಳು ನಮ್ಮಂಥವ್ರು ನಿಮಗೆ ತಂದೆ ತಾಯಿ ಅಲ್ಲನ್ರಿ. ಎಲೆ ಹೆಣ್ಣೆ, ಅನ್ನ ಹಾಕುವೆನೆಂದು ಹೇಳಿದೆಯಲ್ಲ. ಹಸಿದು ಬಂದಿರುವೆ,
ಈ ನಿನ್ನ ದೇಹದ ಊಟವನ್ನು ಹಾಕು. ಏನಂದ್ರೆ ಕಂಡವರಿಗೆ ಸರಗ್ ಹಾಸ್ಕೊಂತ ಮೈಲಿಗೆ ತುತ್ತು ತೊಡ್ಕೊಂತ ಸರಗ್ ಹಾಸ್ಕೊಂಡು ಹೋಗೋ 18 ಹೆಣ್ಣಲ್ರಿ ನಾನು. ಶ್ರೀದೇವಿ, ಗರಟೆ ಹರಕು ಸೀರೆ ಉಟ್ಟರೆ ಸೂಳೆ ಪಾಲಿಸ್ಟರ್ ಬಟ್ಟೆಯಲ್ಲೇ ಮೆರೆಯುವಳು. ಸರ್ಕಾರವೇ ಸೂಳೆಯರಿಗೆ ಲೈಸೆನ್ಸ್ ಕೊಡಬೇಕೆನ್ನುತ್ತದೆ. ನೀನೇಕೆ 18 ಆಗುತ್ತಿರುವೆ? ನೋಡ್ರಿ, ನಮ್ಮಂತ ಕೂಲಿ ಬಂದ ಹೆಣ್ಮಕ್ಳನ್ನ ಈ ರೀತಿ ಬಲಾತ್ಕಾರ ಮಾಡಕ್ ಹೋಗಿ ಮನಸ್ಸು ಮಾಡಿ ಏನಾರ ನೀವು ಬ್ಯಾಲ ಬಿದ್ದದ್ದ ಆದ್ರ ಎಲ್ಲಾ ಕೂಲಿಕಾರರು ಸೇರಿ ನಿಮ್ಮನ್ನ ಮಣ್ಣು ಮಾಡ್ಯಾರ. ಸುಮ್ಮನೆ ನನ್ನ ತಂಟಿ ಬರ್ಲಾರ್ದ ಮಾಡಿ ಮುಚ್ಕೊಂಡು ಹೋಗಲಿ ಕೆಂಪ್ ಮಂಗ್ಯನಂತ ಹೋಗ್ತಾರೆ. ನೀರಿನ ಹಾಳು ತಿಳಿದವರ ಗತೆ ಬಹಳ ಮಾತನಾಡಬೇಡ. 50 ರೂಪಾಯಿಗೆ ಯಾಕೆ ದುಡಿದ ಸಾಕಿ ಚಿನ್ನ? 500 ರೂಪಾಯಿ ಕೊಡ್ತಾನೆ ಬಾ ನನ್ನ. ನೀನ್ 500 ಅಲ್ಲ, ನಾನು 1,000 ರೂಪಾಯಿ ಕೊಡ್ತೇನೆ. ಒಂದು ದಿವಸ ಬಂದು ನನ್ನ ಮನೆ ಕಸ ಹೊಡಿ ಬರಲ್ಲ. ಎಲೆ ಹೆಣ್ಣೆ, ಸಹನೆ ಕೆಣಕಿದೆ. ನನ್ನ ಛಲ ಒಂದೇ, ಬೇಕು ಅದು ನಿನ್ನ ಶೀಲ. ರಾಮಬಾಣ ಬಿಟ್ಟೆ ತಾಕಲಿಲ್ಲ. ರಾಮ ದೂರ ನಿಂತು ಮಾತಾಡಿ ಎತ್ತಿ ಮಂದಿ ಹೋಗೋದು ಬಿಡ್ತೇನೆ ಮತ್ತ. ಅವನ ಕೈ ಬಿಡ್ತೀಯ, ಇನ್ನೊಂದಿನ ಕೈಯನ್ನ ಕಡಿಯಲು. ಜಗ್ಗ ತಲೆ ಬಲತ್ತಿರುವುದಂತ ಹೇಳಿ ಕಲ್ಲು ಹಾಯಬೇಡ. ಮತ್ತೆ ಜೈಲಿಗೆ ಹೋಗಿ ಎಚ್ಚರ. ಸತ್ಯ ನನ್ನ ಹೆಂಡತಿಯ ಮನೆ. ಜೈಲು ಕೂಡಿಕೊಂಡವಳ ಮನೆ. ಸತ್ಯಕ್ಕೆ ಬೆಟ್ಟ ಹಚ್ಚಿದರು ಯಾರಿಗೂ ಬೆಟ್ಟ ಮಗ ಅಲ್ಲ ಈ ಜಗ್ಗ. ಏನಾದ್ರೂ ಅಂದಿಕೋ. ಸತ್ಯ ಹರಿಚಂದ್ರನ ಮಗ. ಏನಾದರೂ ಅಂದಿಕೋ. ನಿಮ್ಮಂತವರು ಪ್ರತಿ ಮುಚ್ಚಿಯಲ್ಲಿ ಸಿಕ್ಕು ಹಳ್ಳಿಗಳನ್ನು ಉಳಿಸಿಕೊಳ್ಳುವುದೇ ಪೂರ್ಣ ಉದ್ಯೋಗ. ಯಾರಾದರೂ ಹೊಲದಲ್ಲಿ ಚಂದಿವರೆಗೆ ದುಡಿದರೆ ಹೊಟ್ಟಿಗೆ ಹಿಟ್ಟಾದರೂ ನಿಮ್ಮಂತವರಿಗೆ ಬೇಕಾಗಿದ್ದೇನೆ. ಹಣ ತಗೋ, ತೆಗೆದು. ಅಜಯ್, ಇದು ಹಾಳೆ. ಒಂದು ರೀತಿ ಸೊಳ್ಳೆ. ನಾಳೆ ಯಾರಾದರೂ ಹತ್ತಿರ ಹೋಗಬಹುದೇ? ಸುಖ ಕೊಡುವುದು ಹಣ ಅಲ್ಲ, ಸ್ವಚ್ಛ ಮನ. ಎತ್ತಿಕೋ. ನಿನ್ನಲು ಹೊಟ್ಟಿಗೆ ತುತ್ತನ್ನ ಇರಲಿದ್ದರೂ ತಲೆ ತುಂಬ ಸೊಕ್ಕು ತುಂಬಿದೆ. ಸೊಕ್ಕು ತುಂಬಿದಾಗಲೇ ಕೀಚಕನ ಒಲೆ ಆಗುತ್ತೆ. ಮನೆಯಾಗಬೇಕು, ಎಲ್ಲ ಒದೆಯಬೇಕು. ನೀನೇ ಆರಿಸಿಕೋ. ಮಗನೇ, ಮೈ ಬೆಳೆಸಿದ ಮಾತ್ರಕ್ಕೆ ಭೀಮನನಿಸಿಕೊಳ್ಳಬೇಡ. ಮಗನೇ, ಮೊದಲು ನನ್ನ ಹೊರತನಿತ್ತ ಮಾತಾಡ. ಏಳತ್ತಿಯೋ ಏನಾರ ಹೆಚ್ಚು ಕಡಿಮೆ ಆಗಿ ಸ್ವಚ್ಛ ಹೋದ್ಬಿಡಿತ ಎಣ್ಣೆ ಬರ್ತಾವ. ಸಾಕಲ್ಲ ಅಜಯ್. ತಂಗಿ ಕಾಲ ಬೀಳು. ಜಗ್ಗ
ಬಲಿಷ್ಠ ನೀನು. ನನ್ನ ಹಣೆಯಲ್ಲಿ ರಕ್ತ ಬರಚಿದೆ. ಮಲಗಿದ ಮಿಡನಾಗರ ಹೆಡೆಯನ್ನು ನಿನ್ನ ಕಾಲಿನಲ್ಲಿ ನೆಟ್ಟಿ ವಿಷ ಸರ್ಪದ ವಿಷ ಜ್ವಾಲೆಯನ್ನು ಬಲಿಸುವಂತೆ ಮಾಡಿಕೊಂಡಿಯ ಚಕ್ರ. ನಿನ್ನ ಮೇಲೆ ನೋಡುತ್ತಿರೋ ಮುಂದೆ ಬರುವ ನಿನ್ನ ಜೀವನದಲ್ಲಿ ಅಪಾಯವನ್ನು. ಅವಾಗ ಆಮೇಲೆ ನೋಡ್ತಾನ ಏನ್ ಸಣ್ಣ ಅಂತ ಹೊರದೈತ್ ಬರ ಅಂತಂದ್ರೆ ಎಣ್ಣ ನೀ ಸರಿಯಾದ ಸಮಯಕ್ಕೆ ಬಂದು ಚಲೋ ಆತು. ಇಲ್ಲದ್ರೆ ಅವನ್ನ ಉಳಿಸ್ತಿದ್ದಿಲ್ಲ ನಾನು ಏನಾರ ಮಾಡೇ ಬಿಡ್ತಿದ್ದೆ. ನಾನು ನೋಡೋ ಒಂದ್ ಕೆಲಸ ಮಾಡೋಣ, ಈಗ ಸೀದಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡು. ಕಾನೂನುಗಳು ಶ್ರೀಮಂತರ ಸವಾರಿ ಮಾಡಿ ಬಡವರ ಶಕ್ತಿ ಹೇಳಕ್ ಹೋದ್ರ ಅವು ಹಿಂಗಾಲೆತ್ತಿ ಒದಿತಾವ. ಹೊರತು ಮನೆಗೆ ನಡಿ. ಹಾಗೇನ ನಡಿ ನೀನ್ ಹೇಳು. ನಿಜನಗೌಡ ಪಾಟೀಲ್ ಮಾಜಿ ಜಡ್ಪಿ ಅಧ್ಯಕ್ಷರಾದಂಥ ಮಂಗಳಗಟ್ಟಿಯವರು ಈ ನನ್ನ ಅಲ್ಪಕಲೆಯನ್ನು ಕೊಟ್ಟು 500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ನಾನು ತುಂಬ 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 ತುಂಬ
ಶೀಲ ಜೀವನ ಕಷ್ಟ ಸುಖಗಳು ತುಂಬಿವೆ. ಬಿರುಗಾಳಿ ಬೀಸಿದರೆ ಧೈರ್ಯದಿಂದ ದಡ ಸೇರಿಸಲೇಬೇಕು. ನಾನೊಂದು ತೀರ, ನೀನೊಂದು ತೀರ. ನಾನು ಯಾರಿಗೂ ಯಾವ ಅನ್ಯಾಯವೂ ಮಾಡಲಿಲ್ಲ, ಆದ್ರೆ ನನ್ನ ಜೀವನದಲ್ಲಿ ಸುಖ ಕಾಣಲಿಲ್ಲ. ಕೊನೆಗೂ ಕೂಡ ನಾನೊಂದು ತೀರ, ನೀನೊಂದು ತೀರ ಆಗಿಬಿಟ್ವಿ ಜಗ್ಗು. ಯಾಕೆ ಶೀಲ ಹುಚ್ಚಿಯಂಗ ಏನೇನೋ ಮಾತಾಡ್ತಿದ್ಯಲ್ಲ? ಹೌದು, ನಾನು ಹುಚ್ಚಿ. ನಾನು ನಾಯಿ ಮುಟ್ಟಿದ ಮನೆಗೆ, ನಾಯಿ ಮುಟ್ಟಿದ ಶೀಲ, ನೀನು ನಾಯಿ ಮುಟ್ಟಿದ ಮನೆಗೆ? ಹೌದು, ನಾನೇನಂತ ಹೇಳಲು? ನೋಡು, ಬೇಲಿಗೆ ಎದ್ದು ಹೊಲ ಮೇಯುವಾಗ ಬೆಳೆ ಯಾರಿಗೆ ಹೊಳೆದಿತ್ತು ಹೇಳ ಜಗ್ಗು? ಯಾರಿಗೆ ಹತ್ತೇನು ಕಲ್ಲು ಕರಗಿತ್ತು, ಕಟ್ಟಿಗೆ ತಂದೆ ಮನಸ್ಸು ಕರಗಲಿಲ್ಲ ಜಗ್ಗು, ಕರಗಲಿಲ್ಲ. ಶೀಲ, ನನ್ನ ಮೇಲಿನ ಸೇಡಿಗಾಗಿ ನಿಮ್ಮ ತಂದೆ ಗೋಳಿಗಳಿದ್ದ ಗಿಳಿಯನ್ನು ಗಿಡಗೆ ಕಪ್ಪಿಸಿ ಬಿಟ್ಟನೆ. ತಪ್ಪಿಸಿದನು, ನನ್ನ ದಾರಿ ತಪ್ಪಿಸಿದನು. ಒಟ್ಟಿನಲ್ಲಿ 18 ವರ್ಷ ನನ್ನನ್ನು ಬೆಳೆಸಿದ ನನ್ನ ತಂದೆ ನನ್ನ ಮಗಳು ಅನ್ನೋದನ್ನು ಮರೆತು ಕಟುಕರ ಮಧ್ಯ ನನ್ನನ್ನು ನೋಕಿ ಬಿಟ್ಟ ಜಗ್ಗು. ಶೀಲ, 1 ಗಂಟೆ ಅವಕಾಶ ಕೊಡು. ನಿನಗೆ ಕಟ್ಟ ಮಾಡಿದವರನ್ನು ಹುಟ್ಟು ಬೂದಿ ತಂದ ನಿನ್ನ ಹಡಿಗೆ ಹಚ್ಚಿಕೊಂಡು ಬೇಡ ಜಗ್ಗು, ಬೇಡ. ಆಗಿದ್ದು ಆಗಿ ಹೋಗಿದೆ. ಈಗ ನೀನು ಬೆನ್ನ ಸುಟ್ಟು ಬೂದಿ ಮಾಡಿದ್ರು ಸುಟ್ಟು ಹೋದ ನನ್ನ ಶೀಲ ಮತ್ತೆ ಸಿಗಲು ಸಾಧ್ಯವೇ? ಶೀಲ ಸಿಗದಿದ್ದರೂ ಬದಲಾದ ಕಾಲದಲ್ಲಿ ನಾವು ಹೊಂದಿಕೊಳ್ಳಲೇಬೇಕು, ಇಲ್ಲ ಹಾಳಾಗಲೇಬೇಕು. ಹೇಳು ಶೀಲ, ಯಾವ ದಾರಿ ಇಷ್ಟ ನಿನಗೆ? ಇಲ್ಲ, ನನಗೆ ಎರಡೂ ಇಷ್ಟ ಇಲ್ಲ. ನಾನು ಆತನಿಗೆ ಮಡದಿಯಾಗಬೇಕು ಅಷ್ಟೇ. ಶೀಲ, ನನ್ನ ಪ್ರೀತಿಗೆ ಪ್ರೇಮಕ್ಕೆ ನೀನಿಟ್ಟ ಸ್ನೇಹಕ್ಕೆ ನೀ ಕೊಟ್ಟ ಕಾಣಿಕೆ ಇಷ್ಟೇನಾ? ನಿನಗೆ ಕೈ ಎತ್ತಿ ಕೊಡಲು ನನ್ನಲ್ಲಿ ಏನಿದೆ ಜಗ್ಗು, ಏನಿದೆ? ತಂದೆ ತಾಯಿ ಅಡ್ಡವಾಗಿ, ಜಾತಿ ಗೋಡೆಯಾಗಿ, ಆಸ್ತಿ ಅಂತಸ್ತು ಏರುಪೇರಾಗಿ, ಪ್ರೇಮಿಗಳು ಹತ್ತು ಸತ್ತ ದಾಖಲೆಗಳಿವೆ ಈ ಜಗತ್ತಿನಲ್ಲಿ. ಹಾಗೆ ನಾನು ನೀನು ಅಂದುಕೊಂಡು ಬಿಡೋಣ. ಏನಾದರೂ ಮರೆಯಬಹುದು, ಪ್ರೀತಿ ಮಾತ್ರ ಹಾಗಲ್ಲ. ಅದು ಮನಸ್ಸು ಕೊರೆಯುವ ಹುಳ. ನೀನು ಕೆಟ್ಟವರಲ್ಲ ಶೀಲ, ಆದರೂ ಕೂಡ ದೇವರಿಗೆ ಹಳಸಿದ ಅನ್ನ ನೈವೇದ್ಯ ಮಾಡಿದವಳಿಗೆ ಮಹಾಪಾಪ. ನೋಡು, ಇನ್ನೊಂದು ಸಲ ನೀನು ನನಗೆ ನನ್ನವಳು ಅಂದದ್ದೇ ಆದಲ್ಲಿ ನಿನಗೆ ನನ್ನ ಆಯಿತು ಶೀಲ, ನಿನ್ನ ಮನಸ್ಸು ನಾಯಾಕನುಸಲಿ. ನಾನು ಬೇಡಿ ಬಂದಿದ್ದೇ ಇಷ್ಟು, ಕೆಟ್ಟು ಪಟ್ಟಣ ಸೇರುವ ಅನ್ನುವ ಕಾಲ ಬಂದಿತ್ತು. ಆದರೀಗದು ಪಟ್ಟಣದಲ್ಲಿ ಕೆಟ್ಟು ಹಳ್ಳಿಗೆ ಬಾ ಎನ್ನುವಂತಾಗಿದೆ. ನಿನ್ನಂಥ
ಆದರ್ಶ ಗಂಡನನ್ನು ಪಡೆಯಬೇಕಾದಲ್ಲಿ ಅದಕ್ಕೂ ಒಂದು ಪುಣ್ಯ ಬೇಕು ಜಗು, ಪುಣ್ಯ ಬೇಕು. ಆಯಿತು ಶೀಲಾ, ನಿನ್ನ ಮನಸ್ಸು ನಾಯಕನು ಸರಿ. ನನ್ನ ಪ್ರೀತಿಗೆ ಪ್ರೇಮಕ್ಕೆ ಫಲವಾಗಿ ಈಗ ನೀನು ಒಂದು ಸಲವಾದರೂ ನಿನ್ನ ಶೀಲದ ಸುಖ ನೀಡಲೇಬೇಕು. ಏನ್ ಮಾತಾಡ್ತಾ ಇದೀಯ ನೀನು? ನನ್ನ ಶೀಲದೊಂದಿಗೆ ಆಟವಾಡ್ತಾ ಇದೀಯಾ? ಇಲ್ಲ ಶೀಲಾ, ಅಂಥವನು ನಾನಲ್ಲ. ಗಂಡನಿಂದ ನಿನ್ನನೊಡನಾಡುವ ನಮ್ಮೂರ ಬಂಡ ಬಸದಿಯರಂತೆ ನೀಯಮ್ಮ ಸಂದೇಹ ಕಳೆದುಕೊಂಡೆ. ಒಂದಿನ ಬರ್ತೇನೆ ನಿನ್ನ ಮದುವೆ ಮಾಡುವರನ್ನ ನೋಡುವುದಕ್ಕೆ. ಹೋಗಲಿ ಬಿಡು, ನಿನ್ನ ಸಲುವಾಗಿ ಮೊಸರನ್ನ ತಂದಿದ್ದೇನೆ, ಊಟ ಮಾಡ್ಕೊಂಡು ಆಮೇಲೆ ಹೋಗು. ಬಾ, ಊಟ ಮಾಡಿ ಆಮೇಲೆ ಮಾತಾಡೋಣ. ಜನ ಅಪವಾದ ಬಂದಿತು ಬೇಡ. ನೋಡು, ನಮ್ಮ ನಡತೆ ಸರಿ ಇದ್ದಾಗ ನಾವು ಬೆಂಕಿಯಲ್ಲೂ ನಿಲ್ಲಬಹುದು. ಜನರ ಮಾತಿಗೆ ತಲೆ ಕೊಡಬೇಡ. ಬಾ, ಊಟ ಮಾಡೋಣ. ಹಸಿವೆ ಯಾರನ್ನೂ ತಡೆಯೋದಿಲ್ಲ, ಕಳ್ಳತನ ಸಹಿತ ಮಾಡಾಕುತ್ತದೆ. ಕಳ್ಳನ ಜೀವ ಹುಳ್ಳೊಳಗಂತ. ಮೊದಲು ನಿಮ್ಮ ಹಿಂದೆಲ್ಲ ನೋಡಿಕೊಂಡು ಇನ್ನೊಬ್ಬನಿಗೆ ಮಾತಾಡು. ಎಲೆ ಹೆಣ್ಣೆ, ಹೊಲಕ ಕಳಿಸಿದರೆ ಈ ಮುಟ್ಟಾಳ ಕೂಡ ಇಲ್ಲೇ ಚೆಲ್ಲಾಟ ಮಾಡುತ್ತಾನೆ. ಅದಷ್ಟು ದಿನದಿಂದ ನಡೆಸಿದ್ರಿ ಈ ನಿಮ್ಮ ಹೊಲಸಾಟವನ್ನು. ಅಜಯ್, ಮೊನ್ನೆ ಒಂದು ಮುಷ್ಟಿ ಮಾಡಿ ಗುದ್ದಿದರೆ ಬೇಡ ಜಗು, ಅವನ ಮೇಲೆ ಕೈ ಮಾಡಬೇಡ. ಎಷ್ಟೇ ಆಗಲಿ ಅವನು ನನ್ನವನು. ಬದುಕಿಕೋ ಬಡ್ಡಿ ಮಗಡೆ ಹೀಗೋ. ಚಿಟ್ಟಿ ವ್ಯಾಪಾರ ಕಡಿಮೆ ಮಾಡಿಕೊ. ಸೋಳಿಗೆ ಮುತ್ತೈದೆ ಅನ್ನುವ ಚಟವೇ ಸಮಾಜಕ್ಕೆ ಬಿದ್ದಿರುವಾಗ ನೀನಾದರೂ ಏನು ಮಾಡುವೆ? ವಿನಾಕಾಲ ನೀನು ಇಳಿಕೆಗೆ ಏನಾರ ಅಂದಿದ್ದು ತಿಳಿದ ಬಂದ್ರ ನಿನ್ನ ತಿಂದ ಹಾಕಿ ಇನ್ನೊಂದು ಸಲ ಜೈಲಿಗೆ ಹೋಗ್ತೀನಿ. ಯಾಕೆ? ಜಗ್ಗ, ಏನು ಮಾಡಲಿಲ್ಲ ಮಗನ ನಿನ್ನ? ನೀರ್ ಕುಡಿದು ನೆಳಿಗೆ ಮಲ್ಕೋರಿ. ದೇವರಿಗೆ ಬಿಟ್ಟ ಕೋಲಾಗನ ಮಗ. ಸಮಯ ನೋಡಿ ಕಾಲ ಕಡಿಸಿನಂದ್ರ ಬದುವನ್ಯಾಗ ಮುಳ್ಳಲ್ಲಿ ಗಿಡ ಜಾಸ್ತಿ ಆಗ್ಯಾವ. ಮೊದಲು ಅವನು ಕಳ್ಸಿ ಹೋಗ್ರಿ. ಶೀಲಾಗ ನೀನು ಮನೆಗೆ ನಡೆ. ಆಯ್ತು. ಮಾಸ್ತರ್ ತಲಾಟಿ, ಸುಳಂಗ ಇಲ್ಲೇ ಇರುವಳು, ತಡಬರಿ.
ನೀನು ಅಪ್ಪನ ಹುಟ್ಟಿಗೆ ಹುಟ್ಟಿನ ನೆಟ್ಟಿಗೆ ಮಾತಾಡು ಹಿರೇ ಮನುಷ್ಯರ ಮುಂದೆ. ಕತ್ತಿಗೆ ಸಹಿತ ವಯಸ್ಸಾಗ್ತತಿ ಹಂಗಂತ ಹೇಳಿ ನಾನು ಅದರ ಕಾಲು ಮುಟ್ಟಿ ನಮಸ್ಕಾರ ಮಾಡಕ್ ಆಗಂಗಿಲ್ಲ. ನಿಮ್ಮ ಅಪ್ಪಗ ನೀ ಹುಟ್ಟಿದ್ದ ಮಗನಾಗಿದ್ರ ನನಗ ಮಗಳಂತ ಕರಿ. ನೋಡುವ ನೀನು ನಿನ್ನೆ ಬನ್ನೆ ಬಂದಾಕಿ ನಾವಾಗ ಈ ಮನೆಗೆ ಪರ್ಮನೆಂಟ್ ಗಿರಾಕಿ. ಬೇಕಾದ್ರ ನಿಮ್ ಹೊಲ ಮನಿ ನಮ್ ಕಬ್ಜ ಅದ ಜಗತ್ ತೋರ್ಸು ನನ್ನ ಕಾಗದ ಮತ್ತ ಕರಾರು ಕಾಗದ ಪತ್ರ ಉಪ್ಪ ಹಚ್ಚಿ ನೆಟ್ರಿ. ನಾನು ಕಲ್ತಕ್ಕೆ ಅದೀನಿ. ಅಷ್ಟಕ್ಕೆ ಮೀರಿ ಕಾಲು ಇಟ್ರೆ ಕಾಲು ಕಡ್ದ ನಿಮ್ಗೆ ಕೈಯಾಗ ಕೊಡ್ತೀನಿ. ನೀನು ಹೊರದಾಗಿಂದು ಮುಟ್ಟತಕ್ಕದ್ದಲ್ಲ. ಭಾವಕನಾಗದಿರು ಭಾವ, ನಿನ್ನ ತಲೆಯಾಗ ದೀಪದ ಹುಳ ಮಿಂಚಾಕತ್ತಾವ. ಅವು ಎಂದೂ ಬಂಗಾರ ಆಗೋದಕ್ಕೆ ಸಾಧ್ಯವಿಲ್ಲ ಮಾವ. ಒಬ್ಬರೇ ಬಂದ್ರಿ ಹೊಲಕ್ಕ, ಕೈ ಹಚ್ಚಬಾರದು, ಹಚ್ಚಿದರೆ ಚೆತ್ತ ಹೋದಿ ಎಚ್ಚರ. ಹಂಗಂತ ಹೇಳಿ ಹರಕಟ್ಟು ಮಾಡಕ 30 ಮಂದಿ ಮೈಸೂರು ಹುಲಿಗಳು ಬಂದಿರೇನ ಯಪ್ಪ. ನಾನೇನು ಪುಡಾರಿಗಳ ಗುಂಪನ್ನು ತಂದಿಲ್ಲ. ನಿಮ್ಮ ತಮ್ಮನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿನಿ. ಹೇಳ್ತಿಗಿರುವ ಇನ್ನೊಂದು ಹೆಸರು ಅಂದ್ರ ಯಜಮಾನಿ. ನೀನು ಸೀತೆಯಾದರೆ ನಾನು ರಾವಣನನ್ನು, ನೀನು ದ್ರೌಪದಿಯಾದರೆ ನಾನು ದುರ್ಯೋಧನನಿಗೆ. ಎನ್ನೆ ಈ ಭೂಮಿ ಒಳಗಿಂದು ಒಂದು ಚೂಜಿ ಮನೆಗೆ ಹತ್ತಿದ ಮಣ್ಣು ಕೂಡ ನಿನಗೆ ಸಿಗುದಿಲ್ಲ ಅಂತ ತಿಳಿದುಕೋ. ಕಾಲಮಾನ ಸುಧಾರಣೆ. ಹೆಣ್ಣಿನ ಹತ್ತು ತಲೆಯ ರಾವಣ ಏನಾದ, ದಕ್ಕದ ಹೆಣ್ಣಿಗೆ ದುರ್ಯೋಧನ ಮಣ್ಣಾದ. ಇವರು ಶಕುನಿಗಳೇ ಬಾಬಾ. ಶಕುನಿಗಳ ಉದ್ದೇಶವೇ ಸರ್ವನಾಶ. ಹೆಣ್ಣಾದ ನಿನ್ನೊಂದಿಗೆ ತಲೆ ಹರಟುವುದೇನು? ಹೆಂಡತಿ ಕಳಿಸಿ ಮನೆಯಲ್ಲಿ ಕುಳಿತಿದ್ದಾರಲ್ಲ, ಆ ನಿನ್ನ ಗಂಡ ಕಳಿಸಿಕೊಡುವ ಬಕ್ರ ನನ್ನ ಮಗನ. ಬಾಬಾ, ರೆಕ್ಕೆ ಹುಳ ಇರುವುದ ದೀಪ ಆರ್ಸಕ, ಆದ್ರೆ ಅದು ಗೊತ್ತಿಲ್ಲ ಅದೇ ಬೆಂಕಿಯಾಗ ಬಿದ್ದು ಸಾಯ್ತೀನಿ ಅಂತ. ನೋಡು, ಹೆಣ್ಣು ಬಾಯಿ ಮಾಡಿದ್ರೆ ಬಜಾರಿ ಅಂತಾರ. ಅದಕ್ಕ ನನ್ನೆಲ್ಲ ದುಃಖವನ್ನು ನುಗ್ಗಿಕೊಂಡು ಸುಮ್ಮನೆ ನಿಂತೀನಿ ನಾನೀಗ. ಅಂದ್ರ ನೀ ಕೆಟ್ಟೋರ್ ಚೆನ್ನವನ, ನಾವು ಮಲ್ಲಪ್ಪ ಜಟ್ ಇದ್ದಂಗ ನೋಡ್ ಮತ್ತಿ ಮಂಡ್ಯಾಗ ಸೀರಿನ ಕಳೆದ ಓಶ್ಯಾನೆ. ಹಲ್ಕಟ್ಟು ಬಿಡ್ರಿ. ಲಂಕೆಗೆ ಬೆಂಕಿ ಹಚ್ಚಿಸಿದಳು ಹೆಣ್ಣು, ದೇಶಕ್ಕೆ ಸ್ಫೂರ್ತಿಯನ್ನು ಸಾರಿದಳು ಹೆಣ್ಣು. ನಮ್ಮಪ್ಪಗ ನಾನು ಹುಟ್ಟಿದ್ದ ಮಗಳಾಗಿದ್ರ ಯಾರಲ್ಲೇ ಒಬ್ಬೊಬ್ಬರು ರುಂಡಾಗ ಚಂಡಾಡ್ಬಿಡ್ತೀನಿ. ತಲಾಟಿ ಮಾಸ್ತರ್, ಒಂದು ಹೆಣ್ಣಿಗೆ ಹೆದರಿದರೆ ಅದು ನಮ್ಮಪ್ಪನ ಕಿಮ್ಮತ್ತಲ್ಲ. ಹಾಗಾದರೆ ರೆಟ್ಟಿಗೆ ಕೈ ಕೊಟ್ಟು ಎಳೆದ ಹೊರಗೆ ಒಯ್ಯಿರಿ. ಬಂದಿದ್ದು ನಾನು ನೋಡಿಕೊಳ್ಳುತ್ತೇನೆ. ಅವ್ನು ಹೇಳ್ತೀನಿ. ತಪ್ಪಾಯ್ಕೆ ಮಾಡ್ತೀಯಾ? ನನ್ನ ಕೈಗೆನೆ ಬೀಸಿದಳಲ್ಲೂ. ಅದೇಯ ನಿನ್ನ ರಗತ ನೋಡಿ ನನಗೆ ಯಾಕೋ ದೋತನ ಗಂಟ ಸೈಲ್ ಆಗ್ತದೆ. ಮೊದಲೇ ನಾವು ಉಪಯೋಗ ಹೊಂಟಿವಿ, ಹೋಗಿದ್ರೆ ಬೇಕಿತ್ತು.
ಒಂದು ಹೆಣ್ಣಿಗೆ ಹೆದರಿದರೆ ಅದು ನಮ್ಮ ಅಪ್ಪನ ಕಿಮ್ಮತ್ತಲ್ಲ. ಮಾಸ್ತರ್, ಎರಡು ಹೊರಗೆ ಹೋಗಿ ಒಂದು ಬಂದಿದ್ದು ನಾನು ನೋಡಿಕೊಳ್ಳುತ್ತೇನೆ. ಅಲ್ಲ, ಕೈನ ಕಡೆಯಲ್ಲಿ ಮಾಡ್ತಿದ್ದೆ. ಏನ್ ಹಾಗೆ ಉಳಿದೈತಿ ಸುನಂದ ಹತ್ರ ಆನಂದ. ಆಮೇಲೆ ಹೆದರ್ತೇನು? ನನ್ನ ಗಂಡ ವಿಜಯ್ ಎಂಥವ್ರ ಕೈಯಾಗಿ ಸಿಕ್ಕೊಂಡ್ಬಿಟ್ಟ. ಒಬ್ಬ ಸಾಯಾಜನ ಹೆಂಡತಿ ಆಗೋದಕ್ಕಿಂತಲೂ ಒಬ್ಬ ರೈತರ ಹೆಂಡತಿ ಆಗೋದೇ ಒಳ್ಳೇದಂತ ತೀರ್ಕೊಂಡು ಇಲ್ಲಿ ಮದುವೆ ಆಗಿ ಬಂದ್ರ ಇಲ್ಲಿನ ಒಂದು ತೊಂದರೆ ತಪ್ಪಿದ್ದಲ್ಲ. ಯಾಕೆ ಸುನಂದ ಕಣ್ಣಲ್ಲಿ ನೀರು? ತಾಯಿ ನೆನಪಾತು, ಅದಕ್ಕಾದ್ರೆ ಅಳು ಬಂತು ಅಷ್ಟೇ. ಇಲ್ಲ ಸುನಂದ, ಏನೇ ಮುಚ್ಚಿಡುತ್ತಿರುವಿ? ಏನು ಸುನಂದ, ನಿನ್ನ ಮನಸ್ಸು ಯಾರು ಕಲಿತಿರಬಹುದು? ತಕರಾರು ಮಾಡಕಂತ ಹೇಳಿದ ಭಾವ ತಲಾಕಿ ಮಾಸ್ತರು ಎಲ್ಲರೂ ಬಂದಿದ್ರು. ಬಾಯಿ ಬಂದಾಗ ಏನಾರ ಮಾತಾಡಿದ್ರು. ಒತ್ತ ಒಗೆದು ನೋಡೋ ಹುಡುಗಲ್ದಿಂದ ಓಡಿ ಹೋದ್ರು. ಸುನಂದ, ಮರ್ಯಾದೆಗೆಂದು ಅದನ್ನು ಕಂಡರೆ ಹುಟ್ಟಿಗರಿಗೆ ತಲೆ ತಿರುಗುವುದು. ನ್ಯಾಯವಾಗಿ ಬಾಳಬೇಕೆಂದರೆ ಇವರು ನಮ್ಮನ್ನು ಬಿಡುವುದಿಲ್ಲ. ನಾವು ಹೇಗಿರಬೇಕೆಂಬುವುದೇ ನಮಗೆ ಅರ್ಥವಾಗುವುದಿಲ್ಲ. ಸಮಾಧಾನವೇ ನಿಮ್ಮ ದೌರ್ಬಲ್ಯ. ಈ ಊರಿನಲ್ಲಿರುವ ವಿಶೇಷವೇನೆಂದರೆ ಸರಿದರ ಒತ್ತಣ್ಣ, ಒತ್ತಿದ್ರು ಸರಿಯಣ್ಣ. ನಮ್ಮ ಮನೆ ಅಜ್ಜ ಮುತ್ತಜ್ಜರು ನಟ್ಟ ಹೋದರಲ್ಲಿನಪ್ಪ. ಅವನು ಬೆಳೆಸಿದ ಕಳಿಸಿ ಹಾಕಿದರೆ ಅವರ ಹಾಕ್ಬಿಟ್ಟು ಏನೇ ಕಷ್ಟ ಬಂದರೂ ಸಹಿಸಿ ಈ ಭೂಮಿ ತಾಯಿ ನಮ್ಮನ್ನು ವಂಚಿಸುವುದಿಲ್ಲ.
ಬೆಳಕು ಬೆಳಕುತ್ತಿದೆ ಆಚರಿಸಿ ಕೆಂಪು ಮರಬನ್ನ ನಮ್ಮಂತೆ ವನಿಯಾಗಲಿ. ಹರಿಯುತ್ತಿದೆ ಅದು ಹರಿಯುತ್ತಿದೆ ಸಾಗರ ಎಲ್ಲೆಂದು ಹುಡುಕುತ್ತಿದೆ ನಮ್ಮಂತೆ ಹತ್ತಾಗಲು. ನೋಡು ಈ ಸಂಜೆಯಲ್ಲಿ ದೀಪ ಕೆಂಪಾದ ಗಾಳಿ ಬಂದು ಕಿವಿಯಲ್ಲಿ ಹಾಡಿ ನನ್ನ ಬಳಿಗೇರಿದೆ. ಏನ್ರಿ ನೀನೆಂದೆಂದು ನಂದವಳೆ ನಿನ್ನ ಮಾತಲ್ಲಿ ಕಾಣಿರಲಾಗಿ ನನ್ನ ಇಂದು ಆನಂದ ಹರಿಯುತ್ತಿದೆ ನದಿ ಹರಿಯುತ್ತಿದೆ ಸಾಗರ ಎಲ್ಲೆಂದು ಹುಡುಕುತ್ತಿದೆ ನಮ್ಮಂತೆ ಒಂದಾಗಲು. ಕೋಗಿಲಿಯೊಂದು ಹಾಡುತ್ತಿದೆ ಸಂಗಾತಿಯ ತೋಳಲು. ಹರಿಯುತ್ತಿದೆ ನದಿ ಹರಿಯುತ್ತಿದೆ ಸಾಗರ ಎಲ್ಲೆಂದು ಹುಡುಕುತ್ತಿದೆ ನಮ್ಮಂತೆ ಒಂದಾಗಲು. ನೋಡು ಬಾಂಗಂಚಿನಲ್ಲಿ ಸಂಜೆ ರಂಗಂಚಲ್ಲ ನಮಗೆ ಸುಖವನ್ನು ತೋರು ನನ್ನ ಬಳಿಗೆ ಇದೆ. ಚಿನ್ನ ನಿಮ್ ಹೇಳ್ರಿ ನೀನೆಂದು ನನ್ನ ಬಳ್ಳಿ ನಿನ್ನ ಮಾತಲ್ಲಿ ಕಾವೇರ ಧಾರೆ. ನನ್ನ ಕಂಕಣ ಬೈಕಿಗಳು ನನ್ನ ಕಂಕಣ ಬೈಕಿಗಳು ನೀನೆಂದೆಂದು ನನ್ನವನೇ. ಅರಗಾಯವಾದ ವಿಷ ಸರ್ಪ ಸೇಡು ಸೇಡು. ನಿನ್ನ ಪರಿಸ್ಥಿತಿ ನೋಡು. ಒಂದು ಬಾಟ್ಲಿ ರಗತನ ಹೋತು ಯಪ್ಪ. ಏನ್ ಮಾಡೋದು? ಕೈಯಾರ ಪುರ ಹೋಗಿದ್ರ ತಿಂಗಳ 500,000 ರೂಪಾಯಿ ಪಗಾರ ಬರ್ತಿತ್ತು. ಅರಗಾಯವಾದ ವಿಷ ಸರ್ಪ ಸೇಡು. ನನ್ನ ರೆಟ್ಟಿಗೆ ಕುಡಗೋಲ ಒಡೆದ ಸುರಂದ ನಿನ್ನ ಪರಿಸ್ಥಿತಿ ನೋಡು. ಕಲಾಪಿ ಹೇಳಿದಂತೆ ಊರಲ್ಲಿ ತುತ್ತೂರಿಯನ್ನು ಊದಿ ಬಿಡಲಿ. ತಲೆ ಎತ್ತದಂತೆ ಕಾಡಿಸಿ ಕಂಗಣಿಸಿ ಬಂದ ಬೆಳೆಯನ್ನು ರಾತ್ರಿನೇ ತಂದರಾಯಿತು. ಬೇಕಾದ್ರೆ ದಾನ್ಗೊಬ್ಬರು ನಿಂದಿಸ್ರಾಕ್ ಬಿಡೋ ಮರಯ. ನಾವು ಎಂತ ಕೂರುದು ಅನ್ನೋದ ಆಕೆ ತಿಳಿಸಿ ಕೈಯಾರ ಪುರ ಹೋಗಿದ್ರೆ ಒಂದು ಸರ್ಕಾರದಿಂದ ಒಂದು 5,000 ರೂಪಾಯಿ ಬರ್ತಿತ್ತು. ಅದು ಬರ್ಲಂಗ. ತಲಾಟಿ ವಿಜಯನ ಹೆಸರಿಗೆ 2 ಖಾತೆಗಳಿರುವವು. ಅಲ್ಲ ಕೊಟ್ಟಿ ಸೈಯನ್ನು ಮಾಡಿಸಿಕೊಂಡು ಕಿತ್ತಾಕಿ ಬಿಡು. ಏನ್ ಬಂದಾಗ ಹೇಳಿದ್ರಿ ನಮ್ಮ ಸರ್ಕಾರ ನಾವೊಂದಿಟ್ಟು ಕೈ ಬಿಸಿ ಮಾಡಿಬಿಡ್ರಿ. ನಾವು ಇಬ್ರು ಇದರ ಬದಲ ಕುಂತ್ಕೊಂಡು ಅದಲಿ ಬಡ್ಲಿ ಅವ ಕೋರ್ಟ್ ಬಾದ್ರೇನು ಮುಗಿಬೇಕಟ್ಟಿರ 30 ವರ್ಷ
ಅದೆಲ್ಲ ಆತ್ಮ ಮರೆಯ ಬುದ್ಧಿ ಹೇಳ ಕುಡಿತಾನು ಮಂದ್ಯಾನ ಮಾನ ಕಳಿತಾನ ಎಡಲ ನಿಂದ ನೀ ಹೇಳಕತ್ತಿ ನಮ್ಮದ ನಾವು ಮುತ್ಕೊಂಡು ಕುಂತೇವು ನಮ್ಮ ಕಿಮ್ಮತ್ತಿಗೆ ನಾವ ಹೇಳಿಲ್ಲ ಯಾರ ಮುಂದೆ ಹೇಳೋದ್ರಿ ನಮ್ದು ಅವನನ್ನು ನೋಡಿ ನೋಡಿ ನರಮುಡಿಯನ್ನು ಒದಿಬೇಕಾಗಿದೆ. ಸಲಾಟಿ, ನಾನೀಗ ಮನೆಗೆ ಹೋಗುತ್ತೇನೆ. ಹೇಳಿದ ಕೆಲಸವನ್ನು ಮುಗಿಸಿಕೊಂಡು ಸಾಯಂಕಾಲ ಮನೆಗೆ ಬನ್ನಿರಿ. ಊರವರೆಲ್ಲ ನೆಂಬಿರಬೇಕು, ಹಾಗೇ ವಿಷಯ ಹರಡಿರಬೇಕು. ನಾಲ್ಕು ಮಂದಿ ಕುಡುಕರಿಗೆ ಹೇಳಿದ್ರ ಪೊಲೀಸ್ ನ್ಯೂಸ್ಗಿಂತ ಹೆಚ್ಚು ಕೆಲಸ ಆತಲ್ವ ಓ ರಮಣ, ಓ ರಮಣ, ಇವರಿಬ್ಬರು ಕೂಡಿದ್ರು ಬರೇ ಹೊಲಸು ಮಾತ ನೀನು ಬಾ ಭಾರತಾಂಬೆ ಮಕ್ಕಳೇ ಭಾರತ ತೊಡಿಬಾರಲ್ಲ ನಮ್ಮಣ್ಣ ಮಕ್ಕಳ ಅನುಭವ ಕಟ್ಟಿದ್ರೆ ಇವನು ನಾವು ಮಾತಾಡ್ಬೇಕು ನೋಡಿ. ನೋಡು ನೋಡು ತಮ್ಮ, ಏ ರಮಣ, ನಿಮ್ಮ ಅಣ್ಣ ಅಜಯ ಒಟ್ಟ ಬಿಡು ನಮಗೇನಪ್ಪ ನಿನ್ನ ಕಷ್ಟ ಸುಖ ಕೇಳವ್ರು ಯಾರು? ಅಲ್ಪ ನಿಂದಷ್ಟು ಕಷ್ಟ ಸುಖ ಏನಾರು ಕೇಳ್ತಾನೆ ನೀವು ಬಿಟ್ಟಿನ ಮ್ಯಾಗಿಂದು ಅಲ್ವಾ ಕಷ್ಟ ಸುಖ ಅಂದ್ರೆ ಏನದು ಎಂತದಿರ್ತೈತೆ ಎಂತ ಬಿಡ್ತಿ ಬಿಡ. ನಿನಗೂ ದುಡ್ಡಿನ ಅವಶ್ಯಕತೆ ಅನ್ನೋದು ಇರ್ತೈತಲ್ಲ, ಅದಕ್ಕೆ ಹೇಳಿದ್ದೀವಿ. ದುಡ್ಡಿನ ಅವಶ್ಯಕತೆ ಅಂದ್ರೆ ನೆನಪಾತಿ ಈಗ ಏನಿಲ್ಲ ಮಾವ, ನನಗೂ ಒಟ್ಟು ದುಡ್ಡಿನ ಹರಕತ್ ಭಾಳ ಐತಿ. ಸರಿಯಾಗಿ ಕುಡಿಯಕ್ ಒಂದು 10 ರೂಪಾಯಿನೂ ಕಡಿಮೆ ಆಗಿದಾವ್. ಮಾತ್ರ ನೀವು ನನ್ನ ಮಕ್ಕಳು ಹೊಡೆದ್ರ ಭಾರತಾಂಬೆ ಮಕ್ಕಳು. ಭಾರತ ಹೊಡಿಬಲ್ಲ ಏನು ಮತ್ತೇನು ಹಚ್ಚಿ ಹೊಡಿಲಿ ಅದನ್ನಾರು ದುಡ್ಡು ಕೊಟ್ರೆ ನನ್ನ ಹಿತೈಸಿಗಳು. ಇಲ್ಲ ಅಂದ್ರ ಏನ್ ಮಾಡುದು ನಿಮ್ಮನ್ನ ಹೊಡೆದ್ರ ನೀವು ಹಲಕ ಏ ಮಾತ್ರ ಕೊಟ್ಟು ಬಿಡಲ್ಲ. ನಿಷೇಧ ಮುಗಿದು ಕಿಸೆದಾಗಿಲ್ಲ ಅಂತ ನಿಷೇಧ ಮನುಷ್ಯ ಒಂದ್ 10 ರೂಪಾಯಿ ಕೊಡ. ಆಮೇಲೆ ನಿನ್ನ ಮಗಳು ಕೂತಾನವ ನಾ ಕೊಡ್ಬೇಕು ನನಗೆ ಹೇಳಿದೆ. ನನ್ನ ಅಂತ್ಯಕ್ಕೆ ಚಿಲ್ಲರ್ ಇಲ್ಲಿ ಕೊಡ್ಲಿ. ಅವಾಗಿರ್ತಾವ ನಿಂತೆ ಚಿಲ್ಲರು 100 ರೂಪಾಯಿ ಕೊಡಲಿ, ಹಂಗ್ಯಾಕ್ ಮಾಡ್ತಿ? ತುಟ್ಟ ಕಷ್ಟ ಐತಿ ನೋಡು. ಬಗದಾಗೈತಿ ಏ, ಏನ್ ಅದಾವೇನಿಲ್ಲ ಸುಳ್ಳಿಗೆ ಬರ್ತಾನೆ ಹಿಂದಿರಲ್ಲ ಹಿಂಗ್ಯಾಕ್ ಮಾತಾಡ್ತಿ? ಮತ್ತೆ ಬೈತಂದ್ ಕೊಡಲಿ. ಒಂದ್ 10 ರೂಪಾಯಿ ಚಿಲ್ಲರ ಕೊಟ್ಬಿಡ್ಲೆ. ಕೊಡೋ ಮಾರೇ, ಹಳಗೆ ಹೋಗ್ಲತ್ತ ಮೊದಲು ಕೊಡ. ಇನ್ನು ಮ್ಯಾಲ ನಮಗ ನೀನ ಮಕ್ಕಳ ಅನ್ಬೇಡಪ್ಪ. ನಿನ್ನ ಕಾಲು ಮುಗಿತಪ್ಪ, ಕೈ ಮುಗಿತಪ್ಪ. ಹುಡುಗ ನಮ್ಮ ದೇವರಾಣಿ ಮ್ಯಾಲ ನಿಮಗ ಮಕ್ಕಳ ಅಂತ ಅನ್ನೋದಿಲ್ಲ. ಹುಟ್ಟಿ ಬಾರು ಗಾಂಧಿ ತಾತ ಬೇಗನೆ. ಪಾಪ ಆಗಿಟ್ಟು ಒಪ್ಪಿಗೆ ಮಾಸ್ತರ 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 ಉಲ್ಲಂಬೆ ಮಾಸ್ತರ आने से उसके आए कहाँ, जान से उसके जाए कहाँ, बद मस्तानी है मेरी जिंदगानी है
ಬಾರ್ಲೆ ಮಾಸ್ತರ್. ನಡೀತಾ ಟೈಮ್ ಆಯ್ತು ಬಾ. ನಡ್ಲೆ ನಮ್ಮ ಸರ್ಕಾರದಲ್ಲಿ ನೌಕರಿ ಪಡೆಯಬೇಕಾದರೆ ಕೆಳಗಿನ ಜಾತಿಯವನಾಗಿರಬೇಕು. ಇಲ್ಲ, ವಿಧಾನಸೌಧದವರೆಗೆ ಜಾತಿ ಒಂದರಲ್ಲೇ ಇರಬೇಕು. ಭಾರತದ ವರಿಷ್ಠರಿಂದ ಹಿಡಿದು ಅಧಿಕಾರಿಗಳೆಲ್ಲ ಅದೇ ಗರಿಷ್ಠ ಪದ್ಧತಿಗೆ ಸೇರಿದವರು. ನಾನು ಸಬ್ ಇನ್ಸ್ಪೆಕ್ಟರ್ ನೌಕರಿಗಾಗಿ 1 ಲಕ್ಷ ರೂಪಾಯಿ ಹೇಗೆ ಕೂಡಿಸಬೇಕು? ನಮಸ್ಕಾರ ಸುಧಾಕರ್. ನಮಸ್ಕಾರಪ್ಪ ಜಗದೀಶ್. ಒಬ್ರು ನಿಂತು ವಿಚಾರ ಮಾಡ್ತೀರಲ್ಲ, ಊರಿಗೆ ಯಾವಾಗ ಬಂದಿರಿ? ತಂಗಿ ಮನೆಗೆ ಹೋಗಿ ಬಂದಿರಿ ಏನು? ಹೋಗ್ಬೇಕಂತಲೇ ಬಂದೆ. ಯಾಕೋ ಬೇಡ ಅನ್ನಿಸ್ತು. ಇನ್ನೊಂದ್ಸಾರಿ ಬಂದಾಗ ಹೋದರಾತು. ನಿಮ್ಮ ಮುಖ ನೋಡಿದರೆ ಏನೋ ಚಿಂತೆ ಒಳಗಿದ್ದಂತ ಅನಿಸ್ತು. ಅದನ್ನು ಕೇಳಬಹುದಾ? ಜಗ್ಗು, ನನಗೊಂದು ಸಹಾಯ ಮಾಡ್ತೀಯಾ? ಆಗುವಂತಿದ್ದರೆ ಜೀವನ ಒತ್ತಿಟ್ಟಾರು ಮಾಡ್ತೀನಿ. ನಾನು ಸಬ್ ಇನ್ಸ್ಪೆಕ್ಟರ್ ನೌಕರಿಗಾಗಿ 1 ಲಕ್ಷ ರೂಪಾಯಿ ಕೂಡಿಸಬೇಕು. ಇದ್ದ ಆಸ್ತಿಯನ್ನೆಲ್ಲ ಮಾರಿ 80,000 ರೂಪಾಯಿಯನ್ನು ಕೂಡಿಸಿರುವೆ. ಉಳಿದ 20,000ಕ್ಕಾಗಿ ಬೀಗರಲ್ಲಿ ಹೋಗಿ ತಲೆ ತಗ್ಗಿಸಲು ಮನಸ್ಸಿಲ್ಲ. ಒಡ್ಡರನ್ನು ಕುಬ್ಬಸ ಕೇಳಿದಂಗಾಯ್ತು. ನೀವು ದಂಗಾಗಬೇಡ್ರಿ. ನೀವು ಸಬ್ ಇನ್ಸ್ಪೆಕ್ಟರ್ ಆಗ್ತಿರಂದ ಮ್ಯಾಲ ಇರುವುದು ನಂದೊಂದು ಮನೆ ಒತ್ತಿ ಹಾಕ್ಯಾರು ಕೊಡಿಸ್ತೀನಿ. ಜಗ್ಗು, ನೀವೇನು ಆತಂಕ ಪಡಬೇಡರಿ. ದುಡ್ಡು ನಮ್ಮನ್ನು ಗಳಿಸಬಾರದು, ನಾವು ಮನುಷ್ಯರನ್ನು ಗಳಿಸಬೇಕು. ನೌಕರಿ ಸೇರಿದ ಮೇಲೆ ಬೇಕಾದಾಗ ಬಿಡಿಸ್ಕೊಡ್ರಿ. ನೀನು ನನ್ನ ಅಣ್ಣ ಕಣು. ಈ ನಿನ್ನ ಉಪಕಾರವನ್ನು ನಾನು ನನ್ನ ಸರ್ವಿಸ್ ಉದ್ದಕ್ಕೂ ಸ್ಮರಿಸುತ್ತೇನೆ. ನಡೆ ಹೋಗೋಣ. ಅಲ್ಲ, ಹೊಲದಾಗಿಂದ ಬಂದಕ್ಕೆ ಏನೋ ಹೊಲಕೋತ ನಿಂತು ಬಿಟ್ಟಿಯ? ಸ್ವಲ್ಪ ತೋಳ ಹರಿದಿತ್ತು, ಅದಕ್ಕೆ ಚುಟುಕ್ ಹಾಕಾಕತ್ತೀವಿ. ಅದರಂತೆನೆ ಬಾಳಿನಾಗಿ ಏನೇ ತೊಂದರೆ ಬಂದ್ರು ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಅಂದ್ರನ್ನ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಹೌದು ಬಿಡ. ಅಲ್ಲ, ನೀನು ಮುಂಜಾನೆ 4 ಗಂಟೆಗೆ ಎದ್ದಕ್ಕೆ ಅಲ್ಲ ಪುರುಸೊತ್ತು ಇಲ್ಲದಂಗೆ ದುಡಿಕೆ ನೋಡುವ. ನೀನು ಜೀವಕ್ಕೆ ಸಮಾಧಾನ ಇಲ್ಲದಂಗೆ ದುಡಿಯಕ್ಕೆ ಲೆಕ್ಕ ಎಲ್ಲದಕ್ಕೂ ಹಾಕ್ಬೇಕವ್ವ ಲೆಕ್ಕ. ಹೊತ್ತೇರಿ ಹೇಳಕ ನಾವೇನು ದೊಡ್ಡ ಆಫೀಸರ್ ಹೆಂಚಿಗಳಲ್ಲ. ರೈತನ ಮನೆಗೆ ಸೊಸೆಯಾಗಿ ಬಂದೀವಿ. ಗಂಡನ ಕೂಡ ಭುಜಕ್ಕೆ ಭುಜ ಕೊಟ್ಟು ದುಡಿಬೇಕು. ಎತ್ತಿನ ಕೂಡ ಎತ್ತಾಗಿ ದುಡಿದ್ರೆ ಹೊಲದಾಗಿಂದ ಬಂದು ಮನೆಯಾಗ ಬೆಳೆದು ಗೊತ್ತಿಲ್ಲ. ನಿಜ ತಂಗಿ, ನಿನ್ನ ಜೀವನ ನೋಡಿದಾಗ ನನಗೆ ಅಸೂಯೆ ಆಗುತ್ತೆ. ಯಾಕೆ ಗೊತ್ತಾ? ಒಂದೇ ಮನೆಯಲ್ಲಿ ನೀನು ಮುಗ್ಧ ರೈತನ ಸತಿಯಾದೆ, ನಾನು ಸೈತಾವನ ಸೊಸೆಯಾದೆ. ಹೆಣ್ಣು ಮೊದಲೇ ಅತಂತ್ರರು. ಕುತಂತ್ರಗಳ ಕೈಯಾಗಿ ಏನಾದ್ರೂ ಸಿಕ್ಕರೆ ಸೂಳೆ ಆಗ್ತಾಳ, ಬೋಳಿ ಆಗ್ತಾಳ, ಕೊನೆಗೊಂದು ದಿನ ಕಾಲು ಮುರಿದು ಕೋಳಿನೂ ಆಗ್ತಾಳ. ನಿಜ, ನೀನು ಹೇಳಿದ ಮಾತು ಸತ್ಯ ಇದೆ. ಆದರೆ ನಿತ್ಯ ನಾನು ಕನಸಿನಲ್ಲಿ ಮುತ್ತೈದೆ ಆಗ್ಬೇಕು, ಸತ್ಯವಾನ ಸಾವಿತ್ರಿ ಆಗಬೇಕು ಅಂತ ಅದೆಷ್ಟೋ ಕನಸು ಕಂಡಿದ್ದೆ. ಆ ಕನಸು ಕಂಡ ಸತ್ಯವಾಹನ ಎನಿಸಿಕೊಂಡ ಆ ಜಗ್ಗುನನ್ನೇ ನನ್ನ ಬಾಳಿಂದ ದೂರ ತಳ್ಳಿಬಿಟ್ರಲ್ಲ, ದೂರ ತಳ್ಳಿಬಿಟ್ರು. ಮದುವೆಗೆ ಮೊದಲು ಮಾಡುವ ಪ್ರೀತಿ ಹಳ್ಳಿ ಹೆಣ್ಣಿಗೆ ಅದೆಂದಿಗೂ ಭೂಷಣವಲ್ಲ. ಹಸಿರು ಸೀರೆ ನುಟ್ಟುಕೊಂಡು, ಹಣೆಯ ಮೇಲೆ ಕುಂಕುಮ ತೊಟ್ಟುಕೊಂಡು, ಕಾಲಿಗೆ ಕಾಲುಂಗ್ರ ಹಾಕಿಕೊಂಡು, ದೃಷ್ಟಿ ನೆಲದ ಮೇಲೆ ಇಟ್ಟುಕೊಂಡು ತಳಗ್ ಹೊಂಟು ಬಿಟ್ಲಂದ್ರ ಹೌದವ್ವ ಹಳ್ಳಿ ಹೆಣ್ಣು ಅಂತ ಕರೀತಾರ. ನಿಜವಾ? ನಿಜ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾಕ ಅಲ್ಲ, ಏನಿದೆ ನಿನ್ನ ಮಾತು? ರಾಮಣ್ಣ ಯಾರ ಮಾವ ಏನಿದೆ? ಅಲ್ಲ, ಒಂದಣ್ಣ ರಾಮಣ್ಣ ಮಾವ, ಅವನ ಹೆಸರು ರಾಮಣ್ಣ, ನಾವು ಕರೆದ್ ಮಾವ. ಎರಡು ಹಣ್ಣು ಬೇಡ, ಒಂದಣ್ಣ. ನಿನಗೆ ಅರ್ಥ ಆಗಿಲ್ಲ ನೋಡು. ಹೌದಾ? ನಿಂಗೆ ಅರ್ಥ ಆಗಿಲ್ಲ. ಇದು ಒಳಗೊಳಗೆ ಏನೋ ಐತಿ ಕಾಣಿಸ್ತಾ ಇದೆ. ಒಂದಕ್ಷರಗಳಿರ್ತಾವ ಅವು. ಅವೆಲ್ಲ ಗೊತ್ತೇ. ಬೆವರ್ಸಿ ನಿನ್ನ ಹುಡ್ಕ
ಕಟ್ಟಿದ್ದೆ ನಮ್ಮ ಅಪ್ಪ ಇಲ್ಲ ಊರಾಗ ಪಗಾರ ಕೊಡು ಒಟ್ಟಾಕ್ಷರ ಇಲ್ವಾ? ಏನ್ ಸುಮ್ಮನೆ ಒಟ್ಟಾಕ್ಷರ ಬಾಯಾಗ ಕಟ್ರದನ್ನ ಅಕ್ಕ ತಗೊಂಡು ಒಟ್ಟಾಕ್ಷರ ನಿಮಗೆಲ್ಲ ಗೊತ್ತಾಗುದಿಲ್ಲ. ಅತ್ತಿಗೆವ ನಾನು ದಾರಿ ಹಿಡ್ದ ಮಾವನ ಆಗ್ಬೇಕು, ನೀನು ರೀತಿ ಹಿಡ್ದ ಅಣ್ಣ ಅಂತಿ. ಏನಾಯ್ತು ಬಿಡು. ಹೇಳಿಲ್ಲ ಹಿಂಗ ಒಳಗಿನ ಇರ್ತಾವ ಅವು ಗೊತ್ತಾಗಿಲ್ಲ ಯಾರಿಗೂ ಗೊತ್ತಾಗೈತೆ ನನಗೆ ಸುದ್ದಾಗೈತೆ ಅನ್ನೋದ. ನಾನು ಹೇಳಿದ್ದ ಅದಲ್ಲ, ನಮ್ಮ ಪೂರಾಗಿಲ್ಲ ಪಗಾರ ಕೊಡಲ್ಲ. ಮುಂಜಾನೆ ಬಾ ಸಂಜೆ ಬಾ ಮುಂಜಾನೆ ಬಾ ಸಂಜೆ ಅವ್ವ ಬಾಯಿ ನೋಡಿ ದೃಷ್ಟಿ ಹೆಂಗೈತಿ ಹಂಗಾರೆ ಆಗ ತೆಗಿತೀಯ ಯಾಕೆ ರೋಗ ಬಂತ ದೊಡ್ಡದು. ನೋಡು, ಮುಂಜಾನೆ ಎದ್ದ ಬ್ಯಾಂಕಿಗೆ ಹೋಗಿ ಸಾಯಂಕಾಲ ತಂದ ನಿನ್ಗ ರೊಕ್ಕ ಕೊಡ್ತೇನೆ. ನೋಡು, ಉಳ್ಳಿ ಹೊಲಕ ಕಳೆ ಬಾಳ ಆಗೈತಿ, ಕಳೆಕ್ ಹೋಗು. ನೀನು ಹುಲ್ಲು ಬಿಟ್ಟು ಬರೀ ಅಗಿನ ಕೇಳಕ್ ಹತ್ತಿಯಲ್ಲ. ನಮ್ಮ ಹೊಲದಾಗ ಹುಲ್ಲು ಯಾವುದು ಅಗಿ ಯಾವುದು ಒಂದು ಕಾಣುದಿಲ್ಲ ನಿಮಗ. ಅದ ಮ್ಯಾಗ ಮ್ಯಾಗಿನ ನವ್ರದ್ದು ಮ್ಯಾಗ ಮಾಡಿ ಮುಚ್ಚಿಬಿಡು. ನೀನಲ್ಲ ಅಲ್ಲ ಹಂಗಲ್ಲ, ಮ್ಯಾಗಿನ ಹೊಲದ ಕೆಲಸ ಎಲ್ಲ ಮುಗ್ದೈತಿ ಈಗ ನಂದು. ಮ್ಯಾಗಿನ ಹೊಲಸ್ಕೆ ಹೊಲದ ಕೆಲಸ ಉಳಿದ್ರಿ ಯಾಕು? ಕಾಳಗಿನ ಹೊಲದ ಕೆಲಸ ಹಂಗ ಉಳ್ದೈತಿ. ಅದನ್ನ ನೀನ ಮಾಡ್ಕೋದ್ ಕೆಳಗಿಂದ ಮುಂದೇನು ಹಚ್ಚಿ ಬಿಡತ್ತಾಗ ಅವ್ನು ಮುಗಿದಿದ್ರೆ ನಾನು ನಮ್ಮ ಹೊಲಕ್ಕೆ ಬಾ. ನಿಮ್ಮ ಹೊಲಕ್ಕೆ ಹೋಗ್ಲೆ ಏನ ಇವ್ರ ಹೊಲಕ್ಕೆ ಹೋಗ್ಲೆ? ಅವ್ರ ಹೊಲಕ್ಕೆ ಏನು ಹೊಕ್ಕಿ, ನಮ್ಮ ಹೊಲದ ಕೆಲಸನ ಭಯಂಕರ ಉಳ್ದೈತಿ. ಹೊಲದ ಕೆಲಸ ಮುಗ್ದೈತಿ, ಕಾಳಗಿನ ಹೊಲದ ಕೆಲಸ ಹಂಗ ಉಳ್ದೈತಲ್ಲ. ಹೇಳ್ತೇನೆ, ನೀನು ಹೊತ್ತಾಗಿ ಹೊಲಕ್ಕೆ ಹೋಗು. ಯಾಕಂದ್ರ ನೀನು ದಿನಗೂಲಿ ಬಾಳ ಮೈ ಮುರಿದು ದುಡಿಬೇಡ. ಹೋಗಿ ಬೇರ್ದಷ್ಟೇ ಒಟ್ಟ ಹುಲ್ಲು ಕೇಳಬೇಡ. ಇಲ್ಲ ಮ್ಯಾಲೆ ಚಂಡಿ ಪರ 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 ಹರಿದ ಮ್ಯಾಲ ಮಣ್ಣು ಮುಚ್ಚಿ ಮತ್ತ ವಾರದೊಳಗ ಹಂಗ ಸಿಗಿತೈತಿ. ನಿನಗ ದಂಡ್ಯಾಗ ಹಚ್ಚಂಗಾತ, ನಿನಗ ನನಗೆ ನಿನ್ ಕೂಡ ಅನುಕೂಲ. ನಂಗ ಒಟ್ಟ ಹರ್ಕೊಂತ ಇರ್ಬೇಕು ಅವಾಗ ಅವಾಗ ಅವಾಗಲ್ಲ. ನಿನ್ನ ಬುದ್ಧಿ ಮುರುಗೇನ ನೋಡ ನೀನ. ಅದ ಗುಂಗಿನ್ಯಾಗ ಮನೆಗೆ ಹೋಗಿ ಮಕ್ಕೊಂಡು ನಿದ್ದೆ ಮಾಡು. ನೋಡು, ನಾವು ಇನ್ನು ಸ್ನಾನ ಮಾಡಿಕೊಂಡು ಹೊಟ್ಟೆಯನ್ನು ಮದ್ಯಪಾನ ಮಾಡಬಾರದು ಅಂತೇಳಿ ದೇವರ ಗುಡಿಗೆ ಹೋಗಿ ಧ್ಯಾನ ಮಾಡಬೇಕಾಗೈತಿ. ನೀ ಧ್ಯಾನ ಮಾಡೋ ಒಳಗೆ 2 ಬಾಟ್ಲಾಗ ನೋಡಿ ಹಿಗ್ಗೋಗು. ಅದನ್ನು ಬಿಟ್ಟೆ ನಾ ಹೆಗ್ಗುದನ್ನ ಬಿಟ್ಟೇನೆ. ಅಲ್ಲ ಹೇಗಿದ್ದ ಸ್ನಾನ ಮಾಡ್ತದೆ ಹೆಗ್ಗುದ ಬಿಟ್ಟೇನೆ. ಏನ್ ಹೇಗಾಗ ಕಿಸಬಾಯಿ ಕಿಸಬಾಯಿ ಏನ್ವಾ ಏನ್ವಾ ಇಬ್ರು ನಿಂತು ಬಿಟ್ರಲ್ಲ ಅಕ್ಕ ತಂಗಿರ. ಮತ್ತಿನ್ನೇನೈತಿ ಬಾಳೆದ ಮಾತು ಗೀಳದ ಮಾತು ಬಿಟ್ರೆ ಮತ್ತೇನು ಇನ್ನೇನೈತಿ? ಹೌದೌದು. ಓಕೆನೋ ನಿಮ್ ಜೋಡಿ ಮಾತಾಡ್ಕೊಂತ ನಿಂತ ನಮಗೆ ಕೆಲಸ ಭಾಳ ಅದಾವ ನೋಡಿ ಕೆಳಗಿಂದ ಮ್ಯಾಗಿಂದ ನಂಬಿದ್ದೀನಿ. ಅಲ್ಲ ಮನವಕ್ಕ ನೀನು ಸ್ವಲ್ಪ ಕುಂತು ಮಾತಾಡಿ ಕುಂದ್ರಾಕ ನಿಂದ್ರಾಕ ಮನೆ ಕೆಲಸ ಅಡಿಗೆ ಬಿಡಿಗೆ ಮಾಡ್ಬೇಕನ ಇನ್ನ ನೀನೇ ಮಾಡ್ತೀನಿ ಅಷ್ಟು. ಹೌದು ಮತ್ತೆ ಹೌದಾ? ಮತ್ತೆ ನಿಮ್ಮ ಮನೆ ನೀವು ಮಾಡಂಗಿಲ್ಲ ಅಂದ್ರ ನಮ್ಮ ಮನೆ ನಾವು ಮಾಡಂಗಿಲ್ಲ. ನಮ್ಮ ಮನೆ ನಾವು ಮಾಡಬೇಕು. ನಮ್ಮ ಅಪ್ಪ ಅದ ನಾವು ಬೇಬರ್ಸಿ ಅವನಿಗೆ ಅಡಿಗೆ ಮಾಡಿ ಹಾಕ್ಬೇಕು. ಅದ್ರಾಗ ನಾವೇನಾರ ಹೆಂಗಸರು ಮಾತಾಡ್ಕೊಂತ ಕುಂತ ಬಿಟ್ವಿ ಅಂದ್ರೆ ಮುಗ್ದ ಹೋತ್ ನೋಡ. ಊರಾಗಿನ ಎಲ್ಲಾ ವಿಷಯನೂ ನಮಗೆ ಅಕ್ಕಿ ಗಂಡ ಮೊನ್ನೆ ಅಕ್ಕಿಗೆ ಹಿಂಗಿಂಗ್ ಮಾಡಾಕತ್ತಿದ್ದ. ಇವನ್ ಏಂಟಿ ಅಲ್ಲಿ ಹಿತ್ಲದಾಗ ಕರೆದಿದ್ಲು, ಅಲ್ಲಿ ಬಣಿವ್ಯಾಗ ಕುಚ ಮಾಡಾಕತ್ತಿದ್ರು. ಹಿತ್ಲದಾಗ ಒಬ್ರಿಗೊಬ್ರು ತಪ್ಪು ಕೊಡಕತ್ತಿದ್ರು. ಅವ್ರ ಅದನ್ನ ಮಾಡಿದ್ರೆ ಇವ್ರು ಇದನ್ನ ಮಾಡಿದ್ರು. ಬರೀ ಇದನ್ನ ಹೇಳ್ತೀವಿ, ನಾವೇನು ಮಾಡೋದು ಆಗ ಹೊಲ್ತು ಬರೀ ಮಂದಿ ಮಾಡೋದು ನೋಡ್ಕೊಂತ ಹೋಗೋದಾಗಿತ್ತ. ಗೆಳೆಯರ ಜೊತೆ ಆಟ ಆಡಿ ಊಟದೊತ್ತಿಗೆ ಬರ್ತೀನಿ. ತಂಗಿ, ನಿನ್ನ ಮಗು ಮುದ್ದಾಗೈತಿ, ಮಾತು ಮುಸ್ತಿನಂಗ, ಹೋಲಿಕೆ ಸೇಮ ತಂದೆ. ಹೆಣ್ಣು ಜನ್ಮಕ್ಕೆ ಮದುವೆ ಮೊದಲನೇ ಹಂತ, ಮಕ್ಕಳು 2ನೇ ಹಂತ.
ಅವಳು ಕೇಳಿದ ಮೂರನೇ ಹಂತವೇ ಮುತ್ತೈದೆ ಸಾವು. ನೀನು ಬೇಗನೆ ಭಾವನನ್ನು ಮದುವೆ ಮಾಡಿಕೊಂಡು ನಿನ್ನ ವಂಶದ ಜ್ಯೋತಿಯನ್ನು ಬೆಳಗಿಸು, ಆವಾಗ ನಿನ್ಗ ಗೊತ್ತಾಗ್ತದೆ. ತಂಗಿ, ನನ್ನ ಬದುಕು ಮದುವೆಗೂ ಮಸನಕ್ಕೆ ಬೀದಿ ಕರದಲ್ಲಿ ಹೋಗುವುದಷ್ಟೇ. ನನ್ನ ಎದೆಯಲ್ಲಿ ಆಶೆಯ ಮಗು ಹಾಲಲ್ಲಿ ಸೋತು ಸೊರಗಿ ಹೋಗಿದೆ. ದೊಡ್ಡಮ್ಮ ಸಣ್ಣವರಂತೆ ಯಾಕಲ್ತಾಳಮ್ಮ? ನಮ್ಮ ನಾಡಿಗೆ ಬರಗಾಲ ಬಹಳಮ್ಮ. ಬೀರಿದ ನೆಲ ತೊಯ್ಯೋದಕ್ಕೆ ಹೆಣ್ಣು ಹೆಣ್ಣಿನ ಕಣ್ಣೀರು ಸುರಿಸೋದು, ಗಂಡು ಗಂಡಿನಲ್ಲಿ ಬೇರೂರಿ ನಿಂತು ಬಿಟ್ಟಿದೆ ಅದ ನಂಬಿಕೆ. ನಮ್ ಟೀಚರ್ ಇದನ್ನ ಹೇಳಲೇ ಇಲ್ಲ. ನೋಡಮ್ಮ, ಇದು ಶಾಲೆ ಹೇಳಿಕೊಡುವ ಪಾಠ ಅಲ್ಲ, ಇದು ನಮ್ಮ ಜೀವನ ಹೇಳಿಕೊಡುವ ಪಾಠ. ಗೊತ್ತಾಯ್ತಾ? ಅಮ್ಮ, ನಾಳೆ ನಾವು ಸ್ಕೂಲಿಂದ ಪ್ರವಾಸ ಹೊರಟಿದ್ದೇವೆ. ಎಲ್ಲಿಗೆ ಗೊತ್ತಾ? ಎಲ್ಲಿಗವಾ? ಧರ್ಮಸ್ಥಳಕ್ಕೆ. ಹೌದಾ? ರಾತ್ರಿ ಎಲ್ಲ ಸಿಹಿ ಅಡುಗೆ ಮಾಡಿ ಇಟ್ಟು ಬಿಡಮ್ಮ. ಸರಿ, ಮಾಡ್ತೀನಿ. ಆಯ್ತಾಯ್ತು, ನಡೆ ಸುನಂದ, ನಾನು ನೀನು ಕುಡಿ ಮಾಡೋಣಂತೆ. ಆಯ್ತು, ಬಾ ಹೋಗೋಣ. ಮರವಾಗಿ ಹುಟ್ಟಿದ ಮೇಲೆ ಮರಗಬಾರದು. ಈಗಲೇ ಸುನಂದಳ ಕರುಳಿನ ಕುಡಿಗೆ ವಿಷ ಬೆರೆಸಿದ ಬಿಸ್ಕಿಟು ಕೊಟ್ಟು ಬಿಡುವೆ. ಯಾಕಜ್ಜ, ಬೆವರು ಬರ್ತಾ ಇದೆ? ಇಲ್ಲ ಬರ್ತಾ ಐತಿ? ಇಲ್ಲಮ್ಮ, ಸ್ವಲ್ಪ ಚಳಿ. ಮಲಗಿಕೋ, ಕಂಬಳಿ ತಂದು ಹಚ್ಚುತ್ತೇನೆ. ಬೇಡ, ನಾ ಒಳಗೆ ಹೋಗಿ ಮಲಗುತ್ತೇನೆ. ತಗೋ ನಿನ್ನ ಪ್ರೀತಿಯ ಬಿಸ್ಕಿಟ್. ನಮ್ಮಜ್ಜ ತುಂಬಾ ಜಾಣ.